ಮಹಿಳಾ ಒಕ್ಕೂಟಗಳ ರಚನೆ, ಶಿಶು ಸಂರಕ್ಷಣಾ ಕೇಂದ್ರ ಹಾಗೂ ಸ್ವಯಂ ಉದ್ಯೋಗ ತರಬೇತಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಂತವರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಸಿಕ್ಕಿದೆ, ದುರ್ಗಾಬಾಯಿ ದೇಶಮುಖ್ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ, ಹಲವು ಗೌರವಗಳಿಗೆ ಭಾಜನರಾಗಿದ್ದಾರೆ. ಈಗ ನಮ್ಮೊಂದಿಗೆ ಸುಶೀಲಮ್ಮ ಅವರು ಖುದ್ದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ನಿಮಗೆ. ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ ನಿಮಗೆ. ಇವತ್ತು ದೇಶದ ಅತ್ಯುನ್ನತ ಗೌರವ ಲಭಿಸಿರೋದು. ನಿಮ್ಮ ಮೊದಲ ಪ್ರತಿಕ್ರಿಯೆ? ಖಂಡಿತ ಸರ್, ಖಂಡಿತ ಸರ್. ಹೇಳಿ ಸರ್. ಅಮ್ಮ, ನಿಮ್ಗೆ ಇವತ್ತು ಅತ್ಯುನ್ನತ ಗೌರವ ಸಿಗುತ್ತೆ, ಪದ್ಮಶ್ರೀ ಪ್ರಶಸ್ತಿ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ತುಂಬಾ ಖುಷಿಯಾಗಿರ್ತೀರಿ. ಯಾವತ್ತಾದ್ರೂ ಅಂದ್ಕೊಂಡಿದ್ರ ನನಗೊಂದು ದಿನ ದೇಶದ ಅತ್ಯುನ್ನತ ಗೌರವ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ? ನಾನು ಏನು ಅನ್ಕೊಂಡಿಲ್ಲ ಸರ್. ಯಾವಾಗ್ಲೂ ಅಷ್ಟೇ, ಯಾವುದಕ್ಕೂ ಇಂಥದ್ ಬೇಕು ಅನ್ನೋದು ಕೇಳಿಲ್ಲ ಇದುವರೆಗೂ. ಅರೆ ಭಗವಂತನ ಕೃಪೆ, ಗುರುಗಳ ಕೃಪೆ, ನಿಮ್ಮಂತವರೆಲ್ಲರದ್ದು ಒಂದು ಆಶೀರ್ವಾದ. ಅಮ್ಮ, ಎಷ್ಟು ವರ್ಷಗಳಿಂದ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದ್ರಿ? ಹೇಗೆಲ್ಲ ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ 50 ವರ್ಷ ಆಯ್ತು ಸರ್. ಆ ಒಂದು ಜರ್ನಿಯನ್ನ ನಮ್ಮೊಂದಿಗೆ ಮೆಲ್ಕು ಹಾಕ್ಬೋದಾ ಸರ್? ಟೈಮ್ ಎಷ್ಟು ಕೊಡ್ತೀರಿ ನೀವು? ನೀವು ಮಾತಾಡಿ ಅಮ್ಮ, ನಿಮ್ದೇ ಸಮಯ. ನಿಮಗೆ ನಾವು ಇವತ್ತು ಗೌರವ ಕೊಡುವಂತ ಸಮಯ, ನಿಮ್ಮದೇ ಟೈಮ್. ಮಾತಾಡಿ ಅಮ್ಮ. ಸರ್ 1975ರಲ್ಲಿ ನಾವು ಅಕ್ಟೋಬರ್ 16ರಲ್ಲಿ ಇದನ್ನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡುವ ಬರೀ ಮಹಿಳೆಯರೇ ಕೂಡಿ ಇದನ್ನ ಮಾಡಿದ್ದು. ನಮ್ಮ ಸುಮಂಗಲಿ ಸೇವಾಶ್ರಮ ಸಮಸ್ಯೆ ಮಾಡುವಾಗ ತುಂಬಾನೇ ಕಷ್ಟ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಕಷ್ಟ ಕಾರ್ಪಣ್ಯಗಳು, ಹೊಗಳಿಕೆ ತೆಗಳಿಕೆ ಏನೆಲ್ಲ ಬರುತ್ತೆ, ಅದನ್ನೆಲ್ಲ ಬದಿಗೊತ್ತಿ ನಮ್ಮ ಗುರಿ ಏನಿತ್ತಂದ್ರೆ ಸಮಾಜಕ್ಕೊಂದು ಕೊಡುಗೆ ಕೊಡಬೇಕು. ಸಮಾಜದಲ್ಲಿ ಮುಂದೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಉದ್ಯೋಗದ್ದು, ಪ್ಲಸ್ ನಮ್ದೊಂದು ಸಮಸ್ಯೆದಲ್ಲಿರ್ತಕ್ಕಂಥ ಮನೆಗಳಿಲ್ಲದೆ ಇರ್ತಕ್ಕಂಥ ಸ್ಲಮ್ಗಳಲ್ಲಿ ಮನೆ ಕಟ್ಟಿಸ್ತಕ್ಕಂಥದ್ದು, ಶಾಲೆ ಬಹಳ ಮುಖ್ಯವಾಗಿ, ಮತ್ತೆ ಮಕ್ಕಳಿಗೆ ಹಾಸ್ಟೆಲು, ಓಲ್ಡ್ ಏಜ್ನವರಿಗೆ ಹಾಸ್ಟೆಲು, ಇದನ್ನೆಲ್ಲ ಉಚಿತವಾಗಿ ಮಾಡ್ತಾ ಇದ್ವಿ ಸರ್ ನಾವು. ಜೊತೆನಲ್ಲಿ ಇದು ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ನಿಮಗೆ ಗೊತ್ತಿರೋ ಹಾಗೆ ಅಡ್ಡಿ ಆತಂಕಗಳು ಬರ್ತವೆ. ಆದರೆ ಅದನ್ನೆಲ್ಲ ನಾವು ಗಮನಕ್ಕೆ ತಗೊಳ್ಳಲ್ಲ. ಯಾವುದೇ ಬರಲಿ ನಮ್ಮ ಪಾಡ್ ನಾವು ಮಾಡ್ಕೊಂಡು ಹೋಗೋಣ ಅಂತ. ಇದಕ್ಕೆ ನಮ್ಮ ಸರ್ಕಾರದವರು ಸಹ ಕೈ ಜೋಡಿಸಿದ್ದಾರೆ, ದಾನಿಗಳು ಕೈ ಜೋಡಿಸಿದ್ದಾರೆ, ಕಂಪನಿಗಳು ಕೈ ಜೋಡಿಸಿದ್ದಾರೆ, ಮತ್ತೆ ಕೇಂದ್ರ ಸರ್ಕಾರದವರು ಸಹ ಕೈ ಜೋಡಿಸಿದ್ದಾರೆ. ಸೊ ಎಲ್ಲರ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ತಗೊಂಡು ಬರ್ತಾ ಇದ್ದೀವಿ. ಮತ್ತೆ ಈಗ ನಾವು ಪ್ರೈಮರಿ ಹೆಲ್ತ್ ಬಗ್ಗೆ ನೋಡ್ಕೊಂಡ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಫ್ಯಾಮಿಲಿ ಕೌನ್ಸಿಲ್ ಗೊತ್ತಲ್ಲ ಸರ್, ಕುಟುಂಬದಲ್ಲಿ ಸಮಸ್ಯೆ ಇರ್ತಕ್ಕಂಥ ಕುಟುಂಬ ಅದನ್ನ ಕೌನ್ಸಿಲಿಂಗ್ ಮಾಡಿ ಅವರಿಬ್ಬರನ್ನ, ಗಂಡ ಹೆಂಡತಿ ಇಬ್ಬರನ್ನ ಸೇರಿಸಿ ಅವ್ರನ್ನ ಆಶೀರ್ವದಿಸಿ ಕಳಿಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇಟ್ಟಾಗ ತುಂಬಾ ಜನ ಸಂಸಾರದಲ್ಲಿ ಸುಖವಾಗಿದ್ದಾರೆ ಸರ್. ಈಗೂ ಸಹ ಅವರು ಆಗಾಗ ಬರ್ತಾರೆ. ನಮ್ಮಲ್ಲಿ ಬಸವ ಜಯಂತಿ ಮಾಡ್ತಾರಲ್ಲ, ಅಂತ ಸಮಯದಲ್ಲಿ ಎಲ್ಲರೂ ಬರ್ತಾರೆ ಸರ್. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ನಮ್ಮೊಂದು ಬ್ರೋಷರ್ನಲ್ಲಿ ತುಂಬಾ ಇದೆ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದು, ಟೈಲರಿಂಗು, ಮಗ್ಗದ್ದು, ಮತ್ತೆ ಕಂಪ್ಯೂಟರು, ಈ ಫಿನೈಲ್ ಮತ್ತೆ ಇದೆಲ್ಲ ಮನೆಗೆ ಉಪಯೋಗ ಆಗ್ತಕ್ಕಂಥದ್ದು, ಸೋಪ್ ಪೌಡರ್, ಇದನ್ನೆಲ್ಲ ಕೊಟ್ಟು ಕೆಲವರು ಅದನ್ನೇ ಉದ್ಯೋಗವಾಗಿ ಮಾಡಿಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಸರ್. ಬಹಳ ಮುಖ್ಯವಾಗಿ ಗೋರಿಬಿದನೂರಿನಲ್ಲಿರೋರು ನಮ್ಮಲ್ಲಿ ಟ್ರೈನಿಂಗ್ ಬಂದಿದ್ರು. ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟಾಗ ಟ್ರೈನಿಂಗ್ ತಗೊಂಡು ಹಳ್ಳಿನಲ್ಲಿ ಹೋಗಿ ಅವರು ಹಪ್ಪಳ ಮಾಡ್ಬಿಟ್ಟು ಪ್ರಥಮವಾಗಿ ನಾವೇ ಪರ್ಚೇಸ್ ಮಾಡಿದ್ವಿ. ಈಗ ಮಾರ್ಕೆಟ್ ಹೇಗಿದೆ ಅಂದ್ರೆ ಅದಕ್ಕೊಂದು ಹೆಸರು ಕೊಟ್ಬಿಟ್ಟಿದ್ದಾರೆ, ಹಪ್ಪಳ ಸಪ್ಪಳ ಅಂತ ಹೇಳ್ಬಿಟ್ಟು. ಅವರು ಮಾಡ್ಕೊಂಡು ಈಗ ಮನೆಗಳು ಕಟ್ಕೊಂಡಿದ್ದಾರೆ. ಜೊತೆನಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿಬಿಟ್ಟು ಆ ಹಣವನ್ನ ಅದರಲ್ಲಿ ಹಾಕಿ ಈಗ ಸುಮಾರು ಒಂದು 2 ಕೋಟಿ ಆಗ ನಾವು ಇದು ಮಾಡಿದಾಗ, ಮತ್ತೆ ಈಗಂತೂ 3-4 ಕೋಟಿ ಇಟ್ಟಿರ್ತಾರೆ. ಮತ್ತೆ ಯಾರಿಗೆ ಸಮಸ್ಯೆ ಬೇಕೋ ಅವರಿಗೆ
ಕೊಟ್ಟು ಮತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇರುತ್ತಲ್ಲ ಸರ್, ಆ ರೀತಿ ಮಾಡಿಕೊಂಡು ಅದೊಂದು ಪೇಪರ್ನಲ್ಲೂ ಬಂದಿದೆ. ಸುಮಂಗ್ಲಿ ಸೇವಾಶ್ರಮದಲ್ಲ ನಾವು ತರಬೇತಿ ಪಡ್ಕೊಂಡ್ವಿ. ಈಗ ನಮ್ಮೆಲ್ಲ ಆ ಹಳ್ಳಿನಲ್ಲಿ ಇರೋರೆಲ್ಲರೂ ಸಹ ಅದರಲ್ಲಿ ಭಾಗಿಗಳಾಗಿದ್ದಾರೆ. ಗಂಡಸೆಲ್ಲರೂ ಹಪ್ಪಳ ತಗೊಂಡೋಗಿ ಮಾರಾಟ ಮಾಡ್ಕೊಂಡು ಬಾಂಬೆ ಆ ಕಡೆಗೆಲ್ಲ ಹೋಗಿ ಮಾರಾಟ ಮಾಡ್ಕೊಂಡ್ ಬರ್ತಿದ್ದೇವೆ ಅಂತ ಹೇಳ್ಬಿಟ್ಟು ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಸರ್. ಅದು ನಮ್ಗೊಂದು ಖುಷಿ ಆಯ್ತು. ಚಿಕ್ಕದಾಗಿ ನಾವೊಂದು ಅವರಿಗೆ ಕಲಿಸಿದ್ದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾರಲ್ಲ ಅಂತ. ಕೆಲವರು ಮನೆಯಲ್ಲೇ ಉದ್ಯೋಗನ ಮಾಡಿಕೊಂಡು ಮಾರಾಟ ಮಾಡಿ ತಮ್ಮ ಲವ್ಲಿವುಡ್ ಅಂತ ಏನ್ ಹೇಳ್ತೀವಿ ಊಟದ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಅವರು ಸಿದ್ಧ ಮಾಡ್ಕೊಂಡ್ಬಿಟ್ಟಿದೆ ಸರ್. ತುಂಬಾ ಜನ ಬರ್ತಾ ಇದ್ದಾರೆ ಸರ್. ಮತ್ತೆ ನಮ್ದು ಎಜುಕೇಶನ್ ಮಕ್ಕಳು ಇಲ್ಲಿಂದ 10th ಆದ ನಂತರನೇ ಮತ್ತೆ ಅವರಿಗೆ ಬೇರೆ ಕಡೆ ಕಾಲೇಜುಗಳು ಕಳಿಸಲಿಕ್ಕೆ ಹಾಸ್ಟೆಲ್ಗೂ ಅಲ್ಲಿ ಮಾಡಿ ಅವರ ಖರ್ಚು ವೆಚ್ಚವನ್ನು ನಮ್ಮ ಆಶ್ರಮದಿಂದ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಇದರಿಂದ ಮತ್ತೆ ನಮಗೊಂದು 1 ಕೋಟಿ ಗಿಡಗಳನ್ನು ಹಾಕಬೇಕು ಅಂತ ಇದ್ದದ್ದು. ಅದರಲ್ಲಿ 40 ಲಕ್ಷ ಗಿಡಗಳನ್ನು ಹಾಕಿದ್ದೀವಿ. ಇನ್ನು 60 ಲಕ್ಷ ಇನ್ನೊಂದು ಈ ವರ್ಷ ಮತ್ತೆ ಮುಂದಿನ ವರ್ಷದೊಳಗಡೆ ಮುಗಿಸ್ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಇದರಿಂದ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಅನೇಕರು ಇಲ್ಲಿ ಬಂದು ಟ್ರೈನಿಂಗ್ ತಗೊಳ್ತಾರೆ ಸರ್. ಸಮಾಜ ಸೇವೆ ಹೇಗೆ ಮಾಡಬೇಕು, NGOs ಅವರು ಬಂದು ಟ್ರೈನಿಂಗ್ ತಗೊಂಡು ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಅವರಿಗೆ ಹೇಗೆ ಹಣದ ವ್ಯವಸ್ಥೆ ಆಗಬೇಕು, ಅಕೌಂಟ್ಸ್ ಹೇಗೆ ಮಾಡಬೇಕು, ಇದನ್ನೆಲ್ಲ ಅವರಿಗೆ ಪ್ರಾಜೆಕ್ಟ್ ಹೇಗೆ ಮಾಡಬೇಕು ಅದನ್ನೆಲ್ಲವನ್ನೂ ಅವರಿಗೆ ಹೇಳ್ಕೊಟ್ಟಿದ್ದೀವಿ. ಈಗ ಅವರು ಸಹ ಅವರೇ ಇಂಡಿಪೆಂಡೆಂಟ್ ಆಗಿ ನಡೆಸ್ಕೊಂಡು ಹೋಗೋಷ್ಟು ಒಂದು ಕೆಪಾಸಿಟಿ ಬಂದಿದೆ. ಸೊ ಇದು ಮಾಡ್ತಾ ಮಾಡ್ತಾ ಟ್ರೈಬಲ್ಸ್ ಕೈ ತಗೊಂಡಿದೀವಿ ಸರ್. ಮಾಗಡಿನಲ್ಲಿ ಕಾಡು ಜನರದ್ದು ಒಂದು ಕಾರ್ಯಕ್ರಮ ತಗೊಂಡ್ವಿ. ಅಲ್ಲಿ ಕಾಡು ಜನರ ಹೆಣ್ಮಕ್ಳು 30 ಜನ ಹೆಣ್ಮಕ್ಳಿಗೆ ಆಟೋ ಡ್ರೈವಿಂಗ್ ಅದು ಕೊಡಿಸಿ ಈಗ ಅವರಿಗೆ ಗವರ್ಮೆಂಟ್ ಆಟೋಗಳು ಕೊಡಿಸಿದ್ದಾರೆ. ಈಗ ದಿವಸ ನಮ್ದು ಸಂಕಲ್ಪ ಇದ್ದಿದ್ದು ಒಂದು ಮನೆಗೆ ಒಂದು 30,000 ರೂಪಾಯಿ ಆದರೂ ಅವರಿಗೆ ಒಂದು ಬರಬೇಕು, ಹಣ ಬರಬೇಕು, ಸಂಪಾದನೆ ಆಗಬೇಕು ಅಂತ. ಸೊ ಆ ಸಂಪಾದನೆಯಲ್ಲಿ ಅವರು ಮುಂದುವರಿ ಅನುಕೂಲ ಆಗತ್ತೆ ಅಂತೇಳಿ ಈಗ ಅವರನ್ನು ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಯಲ್ಲಿ 1 ಎಕರೆ ಜಮೀನು, ಒಂದೊಂದು ಮನೆಗೆ 1 ಎಕರೆ ಜಮೀನು ಅಂದ್ರೆ 162 ಮನೆಗಳಿಗೂ 1 ಎಕರೆ ಜಮೀನು ಗವರ್ಮೆಂಟ್ ಅಲ್ಲಿ ಕೇಳಿಕೊಂಡು ಗವರ್ಮೆಂಟ್ ಅದನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. ಮಾಡಿ ಮತ್ತೆ 40-30 ಸೈಟ್ ಅನ್ನು ಸಹ ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅದು ಸಕ್ಸಸ್ ಆಗಿದೆ ಸರ್. ಸೊ ಮತ್ತೆ ಹೆಲ್ತ್ ಬಗ್ಗೆ ತುಂಬಾ ಕಡೆ ದೂರ ಹೋಗ್ಬೇಕಾಯಿತು. ಅವ್ರಿಗೇನಾದ್ರು ಡೆಲಿವರಿ ಸಮಸ್ಯೆ ಆಯಿತು ಅಂದ್ರೆ, ಆರೋಗ್ಯದ ವ್ಯವಸ್ಥೆ ಆಯಿತು ಅಂದಾಗ ಅದಕ್ಕೆ ಕೇಳೋದಕ್ಕೆ ಒಂದು ಆಂಬುಲೆನ್ಸ್ ಸಹ ಕೊಟ್ಟಿದೆ ಸರ್. ಮತ್ತೆ ಐ ಚೆಕಪ್ ಮಾಡಿಸಿದೀವಿ. ಐ ಚೆಕಪ್ ಮಾಡಿಸಿ ಅವರಿಗೆ ಆಪರೇಷನ್ ಮಾಡಿಸಿ ಮತ್ತೆ ಕನ್ನಡಕ ಅದು ಸಹ ಆರ್ಗನೈಸ್ ಮಾಡಲಿಕ್ಕೆ ರೋಟರಿ ಕ್ಲಬ್ ಇಂದ ಕೇಳ್ಕೊಂಡು ಮಾಡಿದ್ವಿ.